ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶಾ ಈಶ್ವರ್. ಇವತ್ತು ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಮಾಡಿದ್ದೀನಿ. ಮುದ್ದೆ ಜೊತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋದು 2 kg ನಾಟಿ ಕೋಳಿನ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಗ್ಗರಣೆಗೆ, ಧನಿಯಾ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮೊಗ್ಗು ಇದಿಷ್ಟು ನಾನು ತೊಗೊಂಡಿದ್ದೀನಿ. ಹಾಗೆ ಸೊಪ್ಪಲ್ಲಿ ನಾನು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ಕುಕ್ಕರ್ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಚಿಕನಲ್ಲಿನೇ ಎಣ್ಣೆ ಅಂಶ ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಆದರೆ ತಿನ್ನಂಗೆ ಅನಿಸಲ್ಲ ಅಂತಂದು. ಇನ್ನೊಂದು ಕಡೆ ನಾನು ಹಂಚಿಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆನ ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ನಾನು ಹಸಿದ ಹಾಕೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಕುಕ್ಕರಿಗೆ ಫಸ್ಟು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಹಾಕೋಷ್ಟೊತ್ತಿಗೆ ಅಟ್ಲೀಸ್ಟ್ ಅಲ್ಲಿ ಒಗ್ಗರಣೆ ಹಾಕೋಷ್ಟೊತ್ತಿಗೆ ಅಲ್ಲಿ ಮಸಾಲೆ ಆದರೂ ರೆಡಿ ಮಾಡ್ಕೊಬೋದು. ಇಲ್ಲೊಂದು 2 ವಿಷಲ್ ಆದರೂ ಚಿಕನ್ನ ಕೂಗಿಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಉಪ್ಪು, ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಕೆಂಪು ಕಲರ್ ಬಂದಮೇಲೆ ನೋಡಿ ನಾನು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 kg ತೊಳೆದು ರೆಡಿ ಮಾಡಿಟ್ಕೊಂಡಿರೋ ನಾಟಿ ಕೋಳಿ ಚಿಕನ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆನ ಹುರ್ಕೊಳ್ಳೋಕ್ಕೆ ಹಂಚಲ್ಲಿ ಬಿಸಿ ಆಗ್ತಾಯಿದೆ. ಇದನ್ನು ಕುಕ್ಕರ್ನ ಮುಚ್ತೀನಿ. ಇದೊಂದು 2 ವಿಷಲ್ ಆಯಿತು ಅಂದರೆ ಮಸಾಲೆನ ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಮತ್ತು ಚಿಕನ್ಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಒಂದು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಕೆಲವರು ಫಸ್ಟೇ ಹಾಕ್ಬಿಡ್ತಾರೆ, ಚಿಕನ್ ಜೊತೆಗೇ ಎಲ್ಲ ಹಾಕ್ತಾರೆ. ಬಟ್ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಕೂಗಿಸ್ಕೊಂಡು ಆಮೇಲೆ ಮಸಾಲೆನ ಹಾಕ್ತೀನಿ. ಇಲ್ಲಿ ನೋಡಿ ನಾನು ಹಂಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಧನಿಯಾ ಪುಡಿ ಬಳಸ್ತಿಲ್ಲ, ಧನಿಯಾ ಕಾಳು ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ಧನಿಯಾ ಬೀಜನ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈಗೆಲ್ಲನೂ ಸ್ಪೈಸಸ್ನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತೀನಿ. ಕಮ್ಮಿ ಏನಿಲ್ಲ, ಇದಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬೋದು. ನಮ್ಮನೇಲಿ ಮೆಣಸಿನ್ಕಾಯಿ ಖಾರ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಕೆಲವರು ತೆಂಗಿನ ತುರಿ ಯೂಸ್ ಮಾಡ್ತಾರೆ. ನಾನು ತೆಂಗಿನಕಾಯಿ, ನಮ್ಮಲ್ಲಿ ತುರಿಯೋ ಮನೆ ಇಲ್ಲ ಅಂತಂದು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ನಾನೊಂದು 2-3 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಶುಂಠಿ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಕಡಲೆ, ನಮಗೆ 2 kgಗೆ ಎಷ್ಟು ಮಸಾಲೆ ಕ್ವಾಂಟಿಟಿ ಬೇಕೋ ಅನ್ನೋದು ಗೊತ್ತಿರುತ್ತಲ್ಲ, ಅಷ್ಟು ನಾನು ತೊಗೊಂಡಿದ್ದೀನಿ. 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಸೊಪ್ಪೆಲ್ಲ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಈ ರೇಂಜಿಗೆ ನಾನು ಫುಲ್ಲು ರೋಸ್ಟ್ ಆಗೋಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಚಿಕನ್ನು ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ, ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಹುರಿದು ರೆಡಿ ಮಾಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಅದನ್ನು ರುಬ್ಕೊಂಡಿದ್ದೀನಿ ಮಸಾಲ. ನೋಡಿ ಮಸಾಲ ಎಷ್ಟು ನೀಟಾಗಿದೆ. ತರಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ, ತೀರಾ ನೈಸು ಇದ್ರೆ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಿಗೆ ನಾನು ರುಬ್ಕೊಂಡಿದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ತಿದ್ದೀವಿ. ಕೆಲವರಿಗೆ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಕೆಲವ್ರು ತೆಳ್ಳಗಂತೆ. ಆದರೆ ನಾಟಿ ಕೋಳಿ ಸಾಂಬಾರು ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ, ಮೀಡಿಯಮ್ಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ಮಾಡೋದಕ್ಕಲ್ವ. ಅದಕ್ಕೋಸ್ಕರ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ನೀರು ಆ್ಯಡ್ ಮಾಡಿದೆ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮಲ್ಲಿ ನಾವು ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಯೂಸ್ ಮಾಡಿಲ್ಲ, ಹಂಗಾಗಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಸಾರು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ 2 ಸ್ಪೂನ್ ನಾನು ಖಾರದ ಪುಡಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ನಮ್ಮ ಮೀಡಿಯಮ್ ಖಾರ ಇದ್ದವರು ಮೀಡಿಯಮ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅವರು ಟೇಸ್ಟಿಗೆ ತಕ್ಕನಾಗಿ. ನೋಡಿ, ನಾನು ಫಸ್ಟೇ ಉಪ್ಪೆಲ್ಲ ಹಾಕಿದ್ನಲ್ಲ, ಹಾಗಾಗಿ ಉಪ್ಪಿನ ಅವಶ್ಯಕತೆ ಏನು ಬೇಡ ಅಂತಂದು ನಾನು ಸಾಲ್ಟ್ ಏನೂ ಹಾಕಿಲ್ಲ. ನೋಡಿ, ನೀಟಾಗಿ ತಿರುಗಿಸ್ಕೊಂಡೆ. ಗಟ್ಟಿ ಬೇಕಾ ತೆಳು ಬೇಕಾ ಒಂದು ಹದದಲ್ಲಿ. ನಾನು ಸ್ವಲ್ಪ ತೆಳು ಅನ್ನಿಸ್ತು ತುಂಬ, ಹಾಗಾಗಿ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದ್ದೀನಿ. ತೀರಾ ತೆಳುಗೂ ಇಲ್ಲ, ತೀರಾ ಇಲ್ಲ, ಮೀಡಿಯಮ್ಗಿರೋದಕ್ಕೆ. ಇನ್ನೊಂದು ಸ್ವಲ್ಪ ಜಾರಲ್ಲಿರೋದಕ್ಕೆ ಮಸಾಲೆನ, ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸಿ, ಆವಾಗಲೇ ಒಂದು 3 ವಿಷಲ್ ಹೊಡೆಸಿದ್ದೆ, ಬಟ್ ಇವಾಗ ಒಂದು 3 ವಿಷಲ್ ಹೊಡೆಸ್ತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರೆಲ್ಲ ಬೆಂದರೆ ಚೆನ್ನಾಗಿರುತ್ತೆ, ಜಲ್ದಿ ಟೇಸ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಈಗ ನೋಡಿ, ನಾನು ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ. ಈಗ ಒಂದು 3 ವಿಷಲ್ ಆಗಿದೆ, ಆಗಲೇ ಒಂದು 3 ವಿಷಲ್, ಈಗ ಒಂದು 3 ವಿಷಲ್. ಈಗ ಓಪನ್ ಮಾಡ್ತೀನಿ. ನೋಡಿ, ವಾವ್, ಏನು ಸಖತ್ತಾಗಿ ಬಂದಿದೆ ನೋಡಿ. ಫಸ್ಟೇ ಹೇಳ್ದಂಗೆ ನಾನು ಎಣ್ಣೆ ಸ್ವಲ್ಪನೇ ಹಾಕಿದ್ದೆ, ಯಾಕಂದರೆ ಚಿಕನಲ್ಲಿ ಎಣ್ಣೆ ಬಿಡುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ತೀರಾ ಗಟ್ಟಿನೂ ಆಗಿಲ್ಲ, ತೀರಾ ತೆಳ್ಳಗೂ ಆಗಿಲ್ಲ, ಮೀಡಿಯಮ್ಮಿಗೆ ಬಂದಿದೆ, ಚೆನ್ನಾಗಿದೆ. ನಾನು ಮುಂಚೆನೇ ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಿಸಿ ಬಿಸಿ ಮುದ್ದೆ.
ನಾಟಿ ಕೋಳಿ ಸಾಂಬಾರು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ. ನೀವು ಹೀಗೆ ಮಾಡ್ತೀರಾ ನಿಮ್ಮ ಮನೇಲೂ ಕೂಡ ಅಂತಂದು ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ಥರ ಅಡುಗೆ ಅಂತ ಕಮೆಂಟ್ ಮಾಡಿ ಹೇಳ್ತು ಅಂದರೆ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನನ್ನ ಚಾನಲಿಗೆ ಒಂದು ಲೈಕ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.